ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ನನ್ನ ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿಲ್ಪಾ. ಗೈಸ್, ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ಪ್ರಿಪ್ರೇಷನ್ ಹೇಗಿತ್ತು ಮತ್ತು ನಾನು ಯಾವ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀನಿ ಅಂತ ಅನ್ನೋದು, ಮತ್ತು ಆವತ್ತಿನ ದಿನವೇ ಹೊಗೆ ಸೊಪ್ಪು ಮುರಿಯೋ ಅಂಥವ್ರಿಗೆ ನಾನು ಏನು ಸ್ಪೆಷಲ್ ಅಡುಗೆ ಮಾಡಿದೆ ಮತ್ತು ಹೊಗೆ ಸೊಪ್ಪು ಲಾಸ್ಟಲ್ಲಿ ಅವ್ರಿಗೆ ಯಾವ ಥರ ನಾವು ಟ್ರೀಟ್ ಮಾಡ್ತೀವಿ ಅಂತ ಅನ್ನೋದೆಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಲೈಕು ಮತ್ತು ಒಂದು ಕಮೆಂಟಿಂದ ನನ್ನ ಚಾನಲ್ ಇನ್ನೂ ಗ್ರೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಬಗ್ಗೆ ಮಾತಾಡೋಣ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ನಾನು ಗುರುವಾರ ನೈಟೇನೆ ಮನೆಯೆಲ್ಲನೂ ಕ್ಲೀನ್ ಮಾಡಿದೆ. ಏನಕ್ಕಪ್ಪ ಅಂತಂದರೆ ಶುಕ್ರವಾರ ಹೊಗೆ ಸೊಪ್ಪು ಮುರಿತಿದ್ರಲ್ಲ ಅವರೆಲ್ಲರಿಗೂ ಕೂಡ ಅಡುಗೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಪೂಜೆಗೆ ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ಆಮೇಲಿಂದ ಅವರು ಹೊಗೆ ಸೊಪ್ಪು ಮುರಿದ್ಬಿಟ್ಟು ಹೋದ್ಮೇಲೂ ಕೂಡ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕು ಅಂತಂದರೆ ರಾತ್ರಿ ಆಗೋಗುತ್ತೆ. ಹಾಗಾಗಿ ಅವರು ಹೊಗೆ ಸೊಪ್ಪು ಮುರ್ಕೊಂಡು ಬರೋಷ್ಟರಲ್ಲಿ ಪೂಜೆ ಮುಗಿಸ್ಬಿಟ್ರೆ ಆಮೇಲಿಂದ ಅವ್ರಿಗೆ ಅಡುಗೆ ಊಟ ಎಲ್ಲನೂ ನೋಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಗುರುವಾರ ನೈಟೇನೆ ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಹೇಳಬೇಕು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನ ಇತ್ತೀಚೆಗೆ ಜನಗಳು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಚಿಕ್ಕವರಿರುವಾಗ ಅಂದರೆ ನಾನು ಒಂದು 10th ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಹಬ್ಬದ ದಿನ ಪೂಜೆ ಮಾಡೋದು ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೋ ಅದ್ರ ಹಿಂದಿನ ದಿನ ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡೋದು ಕೂಡ ಅಷ್ಟೇ ಒಂದು ದೊಡ್ಡ ಕೆಲಸ. ವರ್ಷ ಪೂರ್ತಿ ದೇವ್ರ ಮನೆಯಲ್ಲಿ ಗಂಧಕಡ್ಡಿ ಮತ್ತು ಕರ್ಪೂರನ ಹಚ್ಚಿ ಗೋಡೆ ಮೇಲೆಲ್ಲ ಮತ್ತು ಬಾಗಿಲು ಗಂಟೆಗಳೆಲ್ಲ ಇರುತ್ತಲ್ಲ ಅದ್ರ ಮೇಲೆಲ್ಲ ಧೂಳು ಮತ್ತು ಕರ್ಪೂರದ್ದು ಎಲ್ಲ ಹೊಗೆ ಥರ ಕೂತಿರುತ್ತೆ ಅಲ್ವಾ ಫ್ರೆಂಡ್ಸ್. ಈ ಹಬ್ಬದ ನೆಪದಲ್ಲಾದರೂ ಕೂಡ ದೇವ್ರ ಮನೇನ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ನಾನಿವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ದಾಗಿದೆ. ದೊಡ್ಡದಾಗಿ ಮಂಟಪ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿಲ್ಲ ಅಂತ ಅಂದರೂ ಕೂಡ ವರಮಹಾಲಕ್ಷ್ಮಿಗೆ ಮಾವಿನ ಎಲೆ ಅತ್ಯಂತ ಶುಭ. ಸೊ ಹಾಗಾಗಿ ನಾನೇನು ಮಾಡಿದ್ನಪ್ಪ ಅಂತಂದರೆ ಮಾವಿನ ಎಲೆನ ಚಿಕ್ಕದಾಗಿ ಡಿಸೈನ್ ಥರ ಮಾಡ್ತಾಯಿದ್ದೀನಿ. ಇದನ್ನು ನಾನು ದೇವ್ರ ಮನೆಗೆ ಅಂಟಿಸಿದ್ರೆ ದೇವ್ರ ಮನೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನೇ ನನ್ನ ಕೈಯಾರೆ ಈ ಥರ ಸಿಂಪಲ್ಲಾಗಿ ಮಾವಿನ ಎಲೆ ಡಿಸೈನ್ನ ಮಾಡಿ ದೇವ್ರ ಮನೆ ಗೋಡೆಗೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಪೂಜೆ ಸಿಂಪಲ್ಲಾಗಿದ್ದರೂ ಕೂಡ ದೇವ್ರ ಮನೆಗೆ ಒಂದು ಅದ್ಭುತವಾದ ಕಳೆ ಬರುತ್ತೆ ಅಂತ ಅನ್ನೋದು ನನ್ನ ಆಸೆ. ಸೊ ಇವಾಗ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಆಲ್ರೆಡಿ 12:30 ಆಗಿತ್ತು. ಸೊ ಹಾಗಾಗಿ ನಾನು ಮಲಗಿಬಿಟ್ಟೆ. ಮನೆಯೆಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆ ಅಲಂಕಾರ ಮಾಡಿ ಮಲಗೋಷ್ಟರಲ್ಲಿ ರಾತ್ರಿ 12:30 ಆಯಿತು. ಸೊ ಮತ್ತೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಊರಲ್ಲಿ ಯಾವುದೋ ಸಾವು ಅಂತ ಹೇಳಿದ್ರು. ಊರಲ್ಲಿ ಸಾವಾದರೆ ನಾವು ದೀಪ ಹಚ್ಚಲ್ಲ, ಹಾಗಾಗಿ ಸಂಜೆಯಿಂದ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆವಾಗ ಅವ್ರು ಹೇಳಿದ್ರು ನಮ್ಮೂರಲ್ಲೆಲ್ಲ ಪಕ್ಕದೂರಲ್ಲಿ ಅದು ನಮ್ಮೂರಿಗೆ ಸೇರಲ್ಲ ಅಂತಂದರು. ಹಾಗಾಗಿ ಹೇಗಿದ್ರು ಸ್ನಾನ ಎಲ್ಲನೂ ಮುಗಿಸಿನಲ್ಲ ಫ್ರೆಂಡ್ಸ್, ದೇವ್ರ ಮನೆ ರೆಡಿ ಮಾಡ್ತಾ ಪೂಜೆಗೆ ಒಲೆ ಮೇಲೆ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಯಾಕೆಂತಂದರೆ ನಾನು ದೇವ್ರ ಮನೆಯಲ್ಲೇ ಕೂತ್ಕೊಂಡ್ರೆ ಅಡುಗೆ ಮಾಡಲಿಲ್ಲ ಅಂತಂದರೆ ಜಮೀನ್ ಹತ್ರ ಎಲೆ ಮುರ್ಕೊಂಡು ಬಂದವ್ರಿಗೆ ಲೇಟ್ ಆಗುತ್ತೆ ಊಟಕ್ಕೆ ಅಂತ ಅಂದ್ಬಿಟ್ಟು. ಲಕ್ಷ್ಮೀ ದೇವಿ ಅಂತ ಅಂದ್ರೇ ಹಣಕಾಸಿನ ಪ್ರಿಯೆ. ಸೊ ಹಾಗಾಗಿ ನಾನೇನು ಮಾಡ್ದಪ್ಪ ಅಂತಂದರೆ ಒಂದು ಚಿಕ್ಕ ಬಟ್ಲು ತೊಗೊಂಡು ಅದಕ್ಕೆ ಸುತ್ತ ಕಾಯಿನ್ಗಳನ್ನ ಅಂಟಿಸಿ ಅದ್ರ ಕೆಳಗಡೆ 100 ರೂಪಾಯಿ ನೋಟ್ಗಳೆಲ್ಲನೂ ಜೋಡಿಸಿ ಮತ್ತು ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಈ ಸಿಂಪಲ್ ಮತ್ತು ಮನಿ ಡೆಕೋರೇಷನ್ ಕ್ರಿಯೇಟಿವಿಟಿ ಐಡಿಯಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನೀವು ಖಂಡಿತ ಕಾಮೆಂಟಲ್ಲಿ ತಿಳಿಸ್ಬೇಕು. ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ದೇವಿಯ ಅನುಗ್ರಹ ನಮಗೂ ಸಿಗಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಮನೇಲಿ ಸ್ವಲ್ಪ ಬೆಣ್ಣೆ ಇತ್ತು ಅದನ್ನು ಕಾಯಿಸಿ ನಾನು ಇವಾಗ ತುಪ್ಪದ ದೀಪನ ಹಚ್ಚುತ್ತಾ ಇದ್ದೀನಿ. ಗೈಸ್, ನೀವು ತುಪ್ಪದ ದೀಪನ ಹಚ್ಚಬೇಕು ಅಂತಂದರೆ ತುಪ್ಪ ಕಾಯಿಸುವಾಗ ಅದರೊಳಗೆ ಸ್ವಲ್ಪ ಕರ್ಪೂರ ಅಥವಾ ಏಲಕ್ಕಿನ ಹಾಕಿ ಕಾಯಿಸೋದ್ರಿಂದ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದಾಗ ಕರ್ಪೂರ ಮತ್ತು ಏಲಕ್ಕಿ ಪರಿಮಳ ಮನೆಯೆಲ್ಲ ಹರಡುತ್ತೆ. ಈ ಥರ ಅದರ ಪರಿಮಳ ಮನೆಯೆಲ್ಲ ಹರಿದಾಗ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಅನ್ನೋದು ನಂಬಿಕೆ. ಸೊ ನಾನು ಪೂಜೆಗೆ ಏನಾದರೂ ನೈವೇದ್ಯಕ್ಕೆ ಲಾಡು ಮಾಡೋಣ ಅಂತ ಅಂದ್ಕೊಂಡೆ, ರವೆ ಲಾಡುನ. ಆದರೆ ಟೈಮ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ, ಶಾವಿಗೆ ಮತ್ತು ಹಾಲು ಎಲ್ಲನೂ ಹಾಕಿ ಒಂದು ಪುಟ್ಟದಾಗಿ ಶಾವಿಗೆ ಪಾಯಸನ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಪೂಜೆಗೆ ಸ್ಯಾರಿನ ಹಾಕ್ಕೊಂಡಿದ್ದೆ. ಇವಾಗ ಪೂಜೆ ಎಲ್ಲ ಮುಗಿದಿದೆ. ನಮ್ಮ ಮನೇಲಿ ಸಪ್ರೇಟಾಗಿ ಲಕ್ಷ್ಮಿ ಫೋಟೋ ಅಂತ ಏನಿಲ್ಲ. ಸೊ ಎಲ್ಲ ದೇವರುಗಳ ಫೋಟೋನು ಒಟ್ಟಿಗೆ ಇಟ್ಟು ಪೂಜೆ ಮಾಡಿರೋದು. ಸಲ ವರಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾಗಿ ಸ್ಫಟಿಕ ಹೂವು ಬಿಟ್ಟಿದ್ದೋ, ಸೊ ಅದನ್ನೇ ಮಾಡಿಸಿ ಅದ್ರ ಜೊತೆಗೆ ಸೇವಂತಿಗೆ ಹೂವು, ಕಾಕಡ ಹೂವು, ಬೆಡ್ತವ್ರೆ ಹೂವು ಮತ್ತು ಗುಲಾಬಿ ಹೂವೆಲ್ಲನೂ ಇಟ್ಟು ಅಲಂಕಾರ ಮಾಡಿದ್ದೀನಿ. ದೊಡ್ಡದಾಗಿ ಕಳಸ ಕೂರಿಸಿ ಸೀರೆ ಉಡಿಸಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ ಅಂತ ಅನ್ನೋ ಬೇಜಾರು ನನಗೆ ಯಾವತ್ತೂ ಬಂದಿಲ್ಲ. ಯಾಕೆಂತಂದರೆ ನನಗೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಪೂಜೆ ಮಾಡಿದ್ಮೇಲೆ ಆ ದೇವ್ರ ಮನೆ ನೋಡಿದ್ಮೇಲೆ ಸಿಗೋ ಖುಷಿ ಮತ್ತು ನೆಮ್ಮದಿನೇ ನನಗೆ ತುಂಬ ಇಷ್ಟ ಆಗೋದು. ನಿಮಗೂ ಕೂಡ ಈ ನನ್ನ ಪುಟ್ಟ ದೇವ್ರ ಮನೆ ಮತ್ತು ನನ್ನ ಸಿಂಪಲ್ ವರಮಹಾಲಕ್ಷ್ಮಿ ಪೂಜೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಸಿ ಆಯ್ತದ ಏನಾಯ್ತು ಆಡ್ತದಂತೆ ಬಿಕ್ಕೊತ್ತಾಗಲ್ಲ.
ಮನೇಲೆಲ್ಲ ಮಸಿ ಮಡಿಯ ಕೂತು ಆತರ ಆಗೋದ್ರೆ ಕೆಲಸ ಇಲ್ಲಿ ಮಾಡ್ತಾರೆ. ಗೈಸ್ 3 ಸೇರು ಅಕ್ಕಿ ಹಾಕಿ ನಾನು ಬಾತ್ ಮಾಡಿದ್ದೀನಿ. ಮತ್ತು 1 kg ರವೆಯಲ್ಲಿ ಕೇಸರಿ ಬಾತ್ ಮಾಡಿದ್ದೀವಿ. ಮತ್ತು 1 kg ಬಜ್ಜಿ ಮೆಣಸಿಕಾಯಿ ತಂದು 1 kg ಬಜ್ಜಿ ಮೆಣಸಿಕಾಯಿ ಬೋಂಡ ಹಾಕ್ತಾಯಿದ್ದೀನಿ. ಸೊ ಯಾವ್ದಾವುದು ಜಾಸ್ತಿ ಉಳ್ಕೊಳುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು. ಸದ್ಯಕ್ಕೆ ಇವಾಗ ಬೋಂಡ ಎಲ್ಲ ಬೇಸಾಯಿತು, ಊಟಕ್ಕೆ ಇಕ್ಬೇಕು. ಗೈಸ್ ನಾವು ಯಾವಾಗಲೂ ಒಂದು 14 ಬ್ಯಾರನ್ನು 15 ಬ್ಯಾರನ್ನು ಹೊಗೆ ಸೊಪ್ಪನ್ನ ಬೇಯಿಸ್ತಿದ್ವಿ. ಈ ಸಲ ಅವರು ಬೋರ್ಡ್ ಅವರು ಖಂಡಿತವಾಗಿ ಯಾರು ಕೂಡ 1,000 ಮತ್ತು 1,017 kg ಅಷ್ಟೇ ಹೊಗೆ ಸೊಪ್ಪ ಬಿಡಬೇಕು ಅಂತ ಅಂದ್ಬಿಟ್ಟು ಕಂಡೀಷನಾಗಿ ಹೇಳಿದ್ದಾರೆ. ನೀವು ಎಷ್ಟೇ ಬೆಳೆದರೂ ನಾವು ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಸಲ ಸ್ವಲ್ಪ ಹೊಗೆ ಸೊಪ್ಪನ್ನ ಕಮ್ಮಿ ಹಾಕಿದ್ದೀವಿ. ಹಾಗಾಗಿ ಇದು ನಮ್ಮದು ಲಾಸ್ಟ್ ಬ್ಯಾರನ್ನು ಹೊಗೆ ಸೊಪ್ಪು ಆಗಿದ್ದು. ಈ ಲಾಸ್ಟ್ ಬ್ಯಾರನ್ಗೆ ಒಟ್ಟು ಟೋಟಲ್ ಆಗಿ 9 ಬ್ಯಾರನ್ನು ನಾವು ಹೊಗೆ ಸೊಪ್ಪನ್ನ ಬೇಯಿಸಿದ್ದೀವಿ. ಇವಾಗ ಒಂದು ಬ್ಯಾರನ್ಗೆ ಈ ವರ್ಷದ ಖರ್ಚು ಬಂದು ಗಂಡಾಳು ಮತ್ತು ಹೆಣ್ಣಾಳು ಕೊಡೋದ್ರಿಂದ ಫುಲ್ಲು ಅಮೌಂಟು 6,000 ಆಗುತ್ತೆ. ಬೇರೆ ಖರ್ಚು ಸಪ್ರೇಟ್ ಇರುತ್ತೆ. ಆದರೆ ಆವತ್ತಿನ ದಿನ ಆಳುಗಳಿಗೆ ಅಂತಲೇ 6,000 ರೂಪಾಯಿ ಖರ್ಚಾಗುತ್ತೆ. ಸೊ ಇವಾಗ ಹೊಗೆ ಸೊಪ್ಪೆಲ್ಲನೂ ಕಟ್ಟಾಯಿತು. ನಾನು ಕೂಡ ಲಾಸ್ಟಲ್ಲಿ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಅವ್ರಿಗೆ ಕೊಡಬೇಕಾಗಿರೋ ಅಂಥ ಅಮೌಂಟ್ ಎಲ್ಲನೂ ಇವಾಗ ಕೊಡ್ತಾಯಿದ್ದೀವಿ. ಹೆಣ್ಣಾಳುಗಳೇನೋ ಒಪ್ಕೊಂಡಿದ್ದ ತಕ್ಷಣ ಬರ್ತಾರೆ. ಆದರೆ ಗಂಡಾಳುಗಳು ಬರಬೇಕು ಅಂತಂದರೆ ನಾಳೆ ನಾವು ಕೆಲಸಕ್ಕೆ ಕರ್ಕೋಬೇಕು ಅಂತಂದರೆ ಅವ್ರಿಗೆ ಇವತ್ತು ನೈಟೇನೆ ಎಣ್ಣೆ ವ್ಯವಸ್ಥೆ ಎಲ್ಲನೂ ಮಾಡಬೇಕು. ಹಂಗಿದ್ರೆ ಮಾತ್ರ ಗಂಡಾಳುಗಳು ಕೆಲಸಕ್ಕೆ ಬರೋದು. ಅವ್ರಿಗೂ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ 600 ರೂಪಾಯಿ ದಿನಗೂಲಿ. ನಾವು ಯಾವಾಗಲೂ ಹೊಗೆ ಸೊಪ್ಪು ಲಾಸ್ಟ್ ಆದಾಗ ಮೇಸ್ತ್ರಿ ಅಂತ ಇರ್ತಾರಲ್ಲ ನೋಡಿ, ಆಳುಗಳೆಲ್ಲನೂ ಕಟ್ಕೊಂಡು ಕರ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಒಂದು 400 ರೂಪಾಯಿ 500 ರೂಪಾಯಿ ಈ ಥರ ಅಮೌಂಟ್ನ ಕೊಡ್ತೀವಿ. ಅವರು ಸೀರೆನಾದರೂ ತಗೊಳ್ಳಿ, ಇಲ್ಲ ದುಡ್ಡಾದರೂ ಹಾಗೇನಾದರೂ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಮ್ಮದು ಹೊಗೆ ಸೊಪ್ಪು ಲಾಸ್ಟ್ ಆಗಿದ್ದರಿಂದ ನಾವು ಮಿಕ್ಕಿದವ್ರಿಗೆಲ್ಲರಿಗೂ ಬಳೆಗೆ ಅಂತ ಅಂದ್ಬಿಟ್ಟು ದುಡ್ಡು ಕೊಡ್ತೀವಿ. ಅದ್ರ ಜೊತೆಗೆ ಈ ವರ್ಷ ರವಿಕೆ ಪೀಸ್ನು ಕೂಡ ನಾನು ತಂದಿದೆ. ಅದೆಲ್ಲನೂ ಕೊಟ್ಟು ನಮ್ಮಮ್ಮ ಎಲ್ಲರೂ ತಲೆಗೆ ಕೈ ಎಣ್ಣೆ ಕೊಡ್ತೈತೆ. ಏನಕ್ಕಪ್ಪ ಅಂತಂದರೆ ಬಿಸಿಲಲ್ಲೆಲ್ಲ ಜಮೀನಲ್ಲಿ ಕೆಲಸ ಮಾಡಿರ್ತಾರಲ್ವ, ಸೊ ಅವ್ರ ನತ್ತಿ ತಣ್ಣಗಿರಲಿ ಅಂತ ಅಂದ್ಬಿಟ್ಟು ನಾವು ಪ್ರತಿ ಸಲ ಎಲೆ ಮುರಿದಾಗಲೂ ನಾವು ಇದೇ ಥರ ಮಾಡೋದು. ಪ್ರತಿ ಸರಿ ಬರ್ತಿದ್ರವರಲ್ಲಿ ಈ ಸಲ ಒಬ್ಬರು ನಾವು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಬೇಕು, ಕಳಸ ಎಲ್ಲ ಕೂರಿಸಿ ಮಾಡ್ತೀವಿ, ಅದರಿಂದ ನಾವು ಈ ಸಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬರಲಿಲ್ಲ. ಹಾಗಾಗಿ ಇವ್ರ ಕೈಲೇ ಅವ್ರಿಗೂ ಕೂಡ ನಾವು ಎಲೆ ಮತ್ತು ದುಡ್ಡು ರವಿಕೆ ಪೀಸು ಎಲ್ಲನೂ ಕೊಟ್ಟು ಕಳಿಸಿದ್ವಿ. ನಾನು ಪೂಜೆ ಮಾಡ್ತಿದ್ದಾಗ ನಮ್ಮ ಅವ್ವ ಕೇಸರಿ ಬಾತ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿತ್ತು ಬೆಳಿಗ್ಗೆ. ಅವಾಗ ಏನು ಮಾಡಿತ್ತಪ್ಪ ಅಂತಂದರೆ 1 kg ರವೆಯಲ್ಲಿ ಎಲ್ಲ ಪೂರ್ತಿ ಕೇಸರಿ ಬಾತ್ ಮಾಡಿತ್ತು. ಇವರು ಎಲೆ ಮುರಿಯುವಾಗ ಬನ್ನು ಟೀ ಮತ್ತು ನಮ್ಮ ಚಿಕ್ಕಮ್ಮನ ಮನೆ ಇವ್ರು ಬಂದಾಗ ಕರೆದಿದ್ರು ಅಂತ ಹೋಗಿದ್ರು. ಅವರು ಪೂಜೆ ಆಗಿತ್ತು ಅಂತ ಅಂದ್ಬಿಟ್ಟು ಏನೋ ಸ್ವೀಟ್ ಎಲ್ಲನೂ ಕೊಟ್ಟಿದ್ರು ಅಂದ್ಬಿಟ್ಟು ನಮ್ಮನೆ ಜಾಸ್ತಿ ಏನೂ ತಿನ್ನಲಿಲ್ಲ. ಮಾಡಿದ ಅಡುಗೆ ಎಲ್ಲ ಹಾಗೇ ಇತ್ತು. ಹಾಗಾಗಿ ಅವರಾದರೂ ತಿನ್ನಲಿ, ಇಲ್ಲ ಯಾರಾದರೂ ಅಕ್ಕಪಕ್ಕ ಮನೆಗಳಿಗೆ ಹಂಚ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಉಳ್ಕೊಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವ ಗೈಸ್. ಅವರು ಯಾರಾದರೂ ಕೊಟ್ಟರೆ ತಿನ್ಕೋತಾರೆ. ಹಾಗಾಗಿ ನಾವೇನು ಮಾಡಿದ್ವಪ್ಪ ಅಂತಂದರೆ ಬಾತು ಮತ್ತು ಒಂದು ಸ್ವಲ್ಪ ಕೇಸರಿ ಬಾತು ಎಲ್ಲನೂ ಬಾಕ್ಸ್ಗೆ ಹಾಕಿ ಅವ್ರಿಗೆ ಕೊಟ್ಟು ಕಳಿಸಿದ್ವಿ. ಇವ್ರ ಗ್ರೇಡ್ ಹೆಂಗ್ ಮಾಡ್ತಾರೆ ಗೊತ್ತಾ? ಒಂದ್ ವರ್ಷ ಕೆಲಸ ಕೊಟ್ಟು ಗಂಟೆ ಅಪ್ಪರ ಕೆಲಸ ಕೊಟ್ರೆ ಮಾಡ್ಸೋಣ. ಅಕ್ಕ ಹೋಗಿ ಬಂದಿರಾ? ಬಾಯ್ ಟಾಟಾ ಟಾಟಾ. ಜಾರಿ ಕಟ್ಬಿಡ್ರದಕ್ಕೆ ಮೊಬೈಲ್ಗೆ ನಿಮ್ ಕಡ್ಡಿ ಹಾಕ್ಬಿಟ್ಟು ಕಟ್ಬಿಡ್ರದಕ್ಕೆ. ನೋಡಿ ಗಾಯ್ಸ್, ನಮ್ಮ ಸುಬ್ಬಿ ಮೊಸರನ್ನ ತಿಂದ್ಬಿಟ್ಟು ಯಾವ ಚಿಂತೆನೂ ಇಲ್ದಂಗೆ ನಿದ್ದೆ ಹೊಡಿತೈತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಕೆಲಸ ಎಲ್ಲನೂ ಮುಗೀತು. ಬೆಳಿಗ್ಗೆ ಯಾರೂ ಕೂಡ ಪೂಜೆ ಮಾಡಿರಲಿಲ್ಲ, ಸೊಪ್ಪಿನ ಕೆಲಸ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಸಂಜೆ ಸ್ನಾನ ಮುಗಿಸಿ ಪೂಜೆ ಮಾಡಿದ್ರು. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ದಿನಚರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.